ಚರ್ಮದ ಸಮಸ್ಯೆಗಳಲ್ಲಿ ತುಂಬಾನೇ ವಿರಳ ಅಂತಾನೆ ಹೇಳ್ಬೋದು. ಅದರಲ್ಲಿ ಒಂದು ಬಹುಮುಖ್ಯವಾದ ಸಮಸ್ಯೆ ಎಂದರೆ ಆಣೆ ಅಥವಾ ಕಲ್ಲೊತ್ತು. ಈ ಸಮಸ್ಯೆಗೆ ಯಾವುದೇ ಮನೆಮದ್ದನ್ನ ಮಾಡದೆ ಹಾಗೆ ಹಾಸ್ಪಿಟಲ್ಗೂ ಹೋಗದೆ ಸುಲಭವಾಗಿ ಹೇಗೆ ಪರಿಹಾರವನ್ನ ಮಾಡಿಕೊಳ್ಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಆಣೆ ಅಥವಾ ಕಲ್ಲತ್ತಿನ ಸಮಸ್ಯೆಯನ್ನು ಸುಲಭವಾಗಿ ಮನೆಯಲ್ಲಿಯೇ ಹೇಗೆ ಪರಿಹಾರ ಮಾಡ್ಕೋಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಆಣೆ ಅಥವಾ ಕಲ್ಲೊತ್ತು ಅಂದ್ರೆ ಏನು, ಇದು ಯಾಕೆ ನಮ್ಗೆ ಆಗುತ್ತೆ ಅಂತ ಹೇಳೋದಾದ್ರೆ, ಬಲವಾದ ಒತ್ತಡದಿಂದ ಚರ್ಮದೊಳಗೆ ಡೆಡ್ ಸ್ಕಿನ್ ಫಾರ್ಮ್ ಆಗಿ ಒಂದು ಗಂಟಿನ ಆಕಾರವನ್ನ ನಾವು ಆಣೆ ಅಥವಾ ಕಲ್ಲೊತ್ತು ಎಂದು ಕರಿತೇವೆ. ಇದು ಸಾಮಾನ್ಯವಾಗಿ ನಮ್ಮ ಕಾಲಿನ ಪಾದಗಳು, ಕಾಲ್ ಬೆರಳಿನ ಸೈಡು ಹಾಗೆ ಕೆಲವರ ಕೈಗಳಲ್ಲಿ ಕಂಡು ಬರುತ್ತದೆ. ಇಂಗ್ಲಿಷ್ ಅಲ್ಲಿ ಇದನ್ನ ಕಾರ್ನ್ಸ್ ಅಂತ ಕರೀತಾರೆ. ಇದರಲ್ಲಿ 2 ರೀತಿ ಇರುತ್ತೆ, ಹಾರ್ಡ್ ಅಂಡ್ ಸಾಫ್ಟ್. ಹಾರ್ಡ್ ಆದ್ರೆ ತುಂಬಾನೇ ನೋವಿರುತ್ತೆ, ಸಾಫ್ಟ್ ಆದ್ರೆ ಗಂಟ್ ಫಾರ್ಮ್ ಆಗಿರುತ್ತೆ, ನೋವೇನೂ ಇರೋದಿಲ್ಲ. ನನ್ಗೂ ಕೂಡ ಕಲ್ಲೊತ್ತಾಗಿದೆ. ತುಂಬಾನೇ ಹಾರ್ಡ್ ಆಗಿರೋದ್ರಿಂದ ತುಂಬಾನೇ ನೋವನ್ನ ಅನುಭವಿಸ್ತಾ ಇದ್ದೇನೆ. ಹಾಸ್ಪಿಟಲ್ಗೆ ಹೋಗಿ ಅದನ್ನ ರಿಮೂವ್ ಮಾಡಿಸೋದಕ್ಕೆ ತುಂಬಾನೇ ಭಯ. ಈ ಸಮಸ್ಯೆಗೆ ತುಂಬಾನೇ ಸುಲಭವಾಗಿ ಹೇಗ್ ಪರಿಹಾರ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಹೇಳೋದಾದ್ರೆ, ಅದಕ್ಕಿರೋದು ಒಂದೇ ಅಮೃತಾಂಜನ್ ಅಲಂಕಾರ್ ಅವರ ಅಮೃತಾಂಜನ್ ಡಿ ಕಾರ್ನ್ ಕ್ಯಾಪ್ಸ್. ನನಗೆ ಕಲ್ಲೊತ್ತು ಇರೋದ್ರಿಂದ ಈ ಪ್ರಾಡಕ್ಟ್ ಅನ್ನ ನಾನು ಕೂಡ ಬೈ ಮಾಡಿದ್ದೇನೆ. ಇದರ ಒಂದು ಬೆನಿಫಿಟ್ ಹೇಳೋದಾದ್ರೆ, ಕ್ವಿಕ್ ಆಕ್ಟಿಂಗ್ ಸ್ಮೂಥಿಂಗ್ ಎಫೆಕ್ಟ್, ಲಾಂಗ್ ಲಾಸ್ಟಿಂಗ್ ರಿಲೀಫ್, ಇದು ಇದರ ಒಂದು ಬೆನಿಫಿಟ್. ಹಾಗೆ ಇದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗೆ ಇದರ ಪ್ರೈಸ್ ಹೇಳೋದಾದ್ರೆ 30 ರೂಪೀಸ್. ಕಲ್ಲೊತ್ತಿರೋರು ನೋವಿಂದ ಹಿಂಸೆ ಪಡೋದ್ ಬದಲು ಯಾರು ಬೇಕಾದ್ರೂ ಸುಲಭವಾಗಿ ಇದನ್ನ ಬೈ ಮಾಡಬಹುದು. ಬನ್ನಿ ಇದರ ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ. ಓಪನ್ ಮಾಡ್ತಿದ್ದಂಗೆ ಪ್ರಾಡಕ್ಟ್ ನ ಒಂದು ಮ್ಯಾನುವಲ್ ಕವರ್ ಒಳಗಡೆ 4 ಬ್ಯಾಂಡೆಡ್ ಇದೆ. ಇದು ನೋಡೋದಕ್ಕೆ ಆಂಟಿಪ್ಲೇಟ್ಸ್ ತರ ಇದೆ. ಬನ್ನಿ ಇದನ್ನ ಹೇಗೆ ಯೂಸ್ ಮಾಡೋದು ಎಂಬುದನ್ನ ನೋಡೋಣ. ನೀವೀಗ ನೋಡ್ತಿರ್ಬೋದು ನನಗೆ ಕಲ್ಲೊತ್ತಾಗಿರೋದ್ನ. ಅದು ಹೇಗಾಯ್ತಂತ ನನಗೂ ಗೊತ್ತಿಲ್ಲ, ಆದ್ರೆ ತುಂಬಾನೇ ನೋವಿದೆ. ಅದ್ ನೋವು ಕೊಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿರೋದು ನಂಗೆ ಇಲ್ಲೊಂದು ಕಲ್ಲೊತ್ತಾಗಿದೆ ಅಂತ. ಮೊದ್ಲು ಒಂದು ಕಾಟನ್ ಸಹಾಯದಿಂದ ನೀಟಾಗಿ ಅಲ್ಲೇನಾದ್ರು ಡಸ್ಟ್ ಇದ್ರೆ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿ ಅದು ಡ್ರೈ ಆದ ನಂತರ ನಾವು ಆಣೆ ಅಥವಾ ಕಲ್ಲೊತ್ತು ಟೆಲ್ಟ್ ರಿಂಗ್ ನ ಒಳಗಡೆ ನೀಟಾಗಿ ಕವರ್ ಆಗೋ ತರ ನಾವು ಬ್ಯಾಂಡೆಡ್ ಅನ್ನ ಟೈಟ್ ಆಗಿ ಹಾಕೋಬೇಕು. ಇದರಲ್ಲಿರುವ ನರ್ಮಲಿ ಕಮಲ್ ಗಂಧ ಪಿರೋಜ ಮುಲಾಮುಗಳು ಕಾರ್ನ ಹೊರ ತೆಗೆಯಲು ಸಹಾಯ ಮಾಡುತ್ತದೆ. ಪ್ರತಿ ಸತಿ ಬ್ಯಾಂಡೇಜ್ ಅನ್ನ ಹಾಕೋಕ್ ಮೊದಲು ಸ್ಕಿನ್ ಅನ್ನ ನೀಟಾಗಿ ರಿಮೂವ್ ಮಾಡಿ ನಂತರನೇ ನಾವು ಬ್ಯಾಂಡೇಜ್ ಅನ್ನ ಹಾಕೋಬೇಕು. ಇದರಿಂದ ಕಲ್ಲತ್ತಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.